ಎಲ್ಲರಿಗೂ ಹಾಯ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇವಳು ಕಥೆನೇ ಹಾಕ್ತಾ ಇಲ್ವಲ್ಲ ಅಂತ ತುಂಬ ಜನ ಬೈಕೊಂಡಿದ್ದೀರಾ ಅನಿಸುತ್ತೆ. ಎಲ್ಲರಿಗೂ ಸಾರಿ. ಮೊದಲೇ ಹೇಳಿದಂತೆ ಮನೇಲಿ ಪುಟ್ಟ ಮಗಳಿದ್ದಾಳೆ. ಅವಳ ಆರೈಕೆಯ ಜೊತೆಗೆ ಅವಳಿಗೆ ಇಂಜೆಕ್ಷನ್ ಅಂತ ಅದು ಇದು ಅಂತ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಖಂಡಿತವಾಗ್ಲೂ ಕಥೆಯನ್ನು ಅಪ್ಲೋಡ್ ಮಾಡ್ತೀನಿ. ಸಣ್ಣ ಸಂಚಿಕೆ ಆದರೂ ಪರವಾಗಿಲ್ಲ, ಕಥೆಯನ್ನು ಹಾಕಿ ಅನ್ನೋದಾದರೆ ತಪ್ಪದೆ ಮಿಸ್ ಮಾಡದೆ ಕಥೆಗಳನ್ನು ಹಾಕ್ತೀನಿ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಎಲ್ಲಕ್ಕಿಂತ ಮೊದಲು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಫರ್ಹಾನ್ ಮತ್ತು ನಿವಿಯ ನಡುವಿನ ಸಮಸ್ಯೆಯನ್ನು ಒಂದೇ ದಿನಕ್ಕೆ ಸಾಲ್ವ್ ಮಾಡುವ ರುಷ್ ತನ್ನ ಹೆಂಡತಿಗೆ ಸೀರೆ ಬದಲಾಯಿಸಲು ಬಿಡದೆ ಅವಳನ್ನು ಬೆಡ್ ಮೇಲೆ ಎಳೆದುಕೊಂಡು ರೂಮಿನಲ್ಲಿ ಹರಡಿದ್ದ ಮಂದ ಬೆಳಕಿನಲ್ಲಿ ಅವಳನ್ನೇ ನೋಡುತ್ತಾ, ಇಷ್ಟ ಆದೆ ಕಣೆ ಎಂದರೆ, ನನಗೆ ನೀನು ಇಷ್ಟ ಆಗಿಲ್ಲ ಕುಡ್ಕ ಎನ್ನುವ ಋತ್ವಿಯ ಹಣೆಗೆ ಗಟ್ಟಿಯಾಗಿ ತುಟಿಯೊತ್ತಿ, ಇಷ್ಟ ಆದೆ ಕಣೆ ಇವಳೇ ಎಂದು ಅವಳ ಕಿವಿಯ ಬಳಿ ಜೋರಾಗಿ ಕಿರುಚಿದವನು ಅವಳು ಮಾತನಾಡುವ ಮುನ್ನವೇ ಅವಳನ್ನು ತನ್ನೆದೆಯ ಮೇಲೆ ಎಳೆದುಕೊಂಡು, ಬಾಯಿ ಮುಚ್ಕೊಂಡು ಮಲಗಿದ್ರೆ ಸರಿ, ಇಲ್ಲಾಂದರೆ ಮಾತನಾಡುವ ಬಾಯಿಗೆ ಬೀಗ ಹಾಕ್ತೀನಿ. ಹೇಗೆ ಅನ್ನೋದು ನಿನಗೂ ಗೊತ್ತು. ಮೊದಲೇ ನಿನಗೆ ಹೆಂಡದ ವಾಸನೆ ಆಗಲ್ಲ. ನನ್ನ ಉಸಿರಿನಲ್ಲಿರುವ ಹೆಂಡ ನಿನ್ನ ಉಸಿರಿಗೆ ಬೆರೆತರೆ ನಿನಗೆ ಕಷ್ಟ, ಆದರೆ ನನಗಂತೂ ಬಹಳ ಇಷ್ಟ ಎಂದು ನಗುತ್ತಾನೆ. ಈಗೇನು ಹೀಗೆ ಬಿತ್ಕೋಬೇಕು ಅಷ್ಟೇ ತಾನೇ, ಬಿತ್ಕೊಂಡು ಸಾಯ್ತೀನಿ, ಆದರೆ ನೀನು ಬೇರೇನು ಮಾಡುವ ಹಾಗಿಲ್ಲ ಎಂದವಳು ಅವನು ಹೇಳದೆಯೇ ಅವನ ನಡುವಿನ ಸುತ್ತ ಕೈ ಹಾಕಿದರೆ ನಗುತ್ತಲೇ, ಗುಡ್ ನೈಟ್ ಕಣೆ ಇವಳೇ, ನಾನೇ ಕನಸಿನಲ್ಲಿ ಬರ್ತೀನಿ ಎನ್ನುವುದ ಮರೆಯಲಿಲ್ಲ ನಮ್ಮ ಎಣ್ಣೆ ಮಾಸ್ಟರ್. ನನ್ನ ಕರ್ಮ ಅದೇನು ಅಂತ ಗಂಟು ಬಿದ್ಯೋ ಆಗಿನಿಂದ ಬರೀ ಹೀಗೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆಯಾ. ನನ್ನ ಗ್ರಹಚಾರ ಕೆಟ್ಟು ನಾನು ಎಲ್ಲಿಗೆ ಹೋದರೂ ಮತ್ತೆ ಮತ್ತೆ ನಿನ್ನ ಹತ್ರ ಬರೋ ಹಾಗೆ ಆಗುತ್ತೆ. ಹೇಗೋ ಆ ಮುದಿ ಮದುಮಗನ ಜೊತೆ ಮದುವೆಗೆ ರೆಡಿಯಾಗಿದ್ದೆ, ಅದಕ್ಕೂ ಕಲ್ಲು ಹಾಕಿಬಿಟ್ಟು ಏನು ಪ್ರಾಣ ತಿಂತಾ ಇದ್ದಾನೆ ನೋಡು ಕುಡ್ಕ ಎಂದಿವಳು ಮಣಮಣ ಶುರು ಮಾಡಿದರೆ, ಲೇ ಇವಳೇ, ಇಲ್ಲೆಲ್ಲೋ ಜೇನುನೊಣ ಬಂದಿದೆ ಕಣೆ, ಆಗಿನಿಂದ ಗುಣುಗುಣು ಮಾಡ್ತಿದೆ ನೋಡು, ಯಾವುದು ಅಂತ ಗೊತ್ತಾದರೆ ಗ್ಯಾರಂಟಿ ಬಾಯಿಗೆ ಹಾಕೊಂಡು ತಿಂದೇ ಬಿಡ್ತೀನಿ ಎನ್ನುತ್ತಾನೆ ರುಷ್. ತಿಂತೀಯ ಬಿಡು, ಕುಡಿದ ಮತ್ತಿನಲ್ಲಿ ಜೇನುನೊಣ, ಇರುವೆ, ಸೊಳ್ಳೆ, ಜಿರಳೆ, ಹಲ್ಲಿ ಏನೂ ಬಿಡಲ್ವೇನೋ ನೀನು. ನಿನಗೀಗ ನಿದ್ರೆ ಬಂತಾ? ಬೇಗ ನಿದ್ರೆ ಮಾಡು, ನಾನು ಈ ಕಡೆಗೆ ತಿರುಗಬೇಕು ಎಂದು ಸಿಡುಕುತ್ತಾಳೆ ನಮ್ಮ ಋತ್ವಿ. ಥೂ ಥೂ ಥೂ, ನನಗೆ ಅವೆಲ್ಲ ಇಷ್ಟ ಆಗಲ್ವೇ ಹುಡುಗಿ, ನನಗೆ ಬಿಳಿ ಹೆಗ್ಗಣ ಮಾತ್ರ ಇಷ್ಟ ಆಗೋದು. ಆ ಹೆಗ್ಗಣ ಹೀಗೆ ಟಾರ್ಚರ್ ಕೊಟ್ಟರೆ ಇವತ್ತಲ್ಲ ನಾಳೆ ಅದನ್ನು ಪೂರ್ತಿಯಾಗಿ ತಿಂದು ಬಿಡ್ತೀನಿ. ಅದು ಸರಿ, ನೀನ್ಯಾಕೆ ಆ ಕಡೆ ತಿರುಗಬೇಕು, ಈಗ ಮಲಗಿರುವ ಹಾಗೆ ಮಲಗು, ನನಗಿಷ್ಟ ಎಂದವನು ಅವಳನ್ನು ಗಟ್ಟಿಯಾಗಿ ಬಳಸಿದರೆ, ಹೇ ನಿನಗೇನು ಗೊತ್ತೇ ಆಗಲ್ವಾ ಎನ್ನುತ್ತಾ ಅವನಿಂದ ದೂರ ಸರಿಯಲು ನೋಡುವ ಹೆಣ್ಣು ಹೇಗೆ ತಾನೇ ಹೇಳಿಯಾಳು, ನಮ್ಮಿಬ್ಬರ ದೇಹ ಅಳತೆಗೂ ಮೀರಿ ಹತ್ತಿರವಾಗುತ್ತಿರುವುದು ಸರಿಯಲ್ಲ. ಈ ರೀತಿ ಗಂಡು ಹೆಣ್ಣು ಅತಿ ಹತ್ತಿರದಲ್ಲಿರುವುದು, ಒಬ್ಬರ ದೇಹ ಮತ್ತೊಬ್ಬರಿಗೆ ತಾಕುವುದು ಸರಿಯಲ್ಲ. ಅವತ್ತಿನ ಹಾಗೆ ಮತ್ತೆ ನಮ್ಮ ನಡುವೆ ತಪ್ಪು ನಡೆಯುವುದು ತಪ್ಪು ಅಂತ. ಆದರೆ ಅವೆಲ್ಲ ಇವನಿಗೂ ಚೆನ್ನಾಗಿ ಗೊತ್ತಲ್ಲ. ಆದರೂ ಏನು ಅರಿಯದ ಮಳ್ಳನ ಹಾಗೆ, ಏನೇ ಅದು ನನಗೆ ಗೊತ್ತಿಲ್ಲದ ವಿಷಯ, ಅದೇನು ಅಂತ ಬಿಡಿಸಿ ಹೇಳು ಕೇಳ್ತೀನಿ ಎಂದರೆ, ನಿಮಗೆ ಗೊತ್ತಿಲ್ಲ ಅಂದರೆ ಪ್ರಪಂಚ ಪ್ರಳಯ ಆಗಿ ಹೋಗುತ್ತೆ ಅಷ್ಟೇ. ನಾವು ಹೀಗೆಲ್ಲ ಇಷ್ಟು ಹತ್ತಿರದಲ್ಲಿದ್ದರೆ ಸರಿಯಾಗಲ್ಲ, ಮುಂದೆ ಅದರಿಂದ ತೊಂದರೆ ಆಗುತ್ತೆ. ಅದಕ್ಕೆ ಸ್ವಲ್ಪ ದೂರ ದೂರ ಇರೋಣ ಎನ್ನುತ್ತಾಳೆ ಋತ್ವಿ. ಯಾಕೆ ಸರಿ ಹೋಗಲ್ಲ, ನಾವಿಬ್ಬರು ಗಂಡ ಹೆಂಡತಿ ತಾನೇ, ಮತ್ತೇನು ಪ್ರಾಬ್ಲಮ್ ಎಂದವನಿಗೆ ಅವಳ ಬಾಯಿಂದ ಅದೊಂದು ಪದವನ್ನೇ ಕೇಳಬೇಕು ಎನ್ನುವ ಆಸೆ ಬಲವಾಗಿದೆ. ಅದಕ್ಕೆ ಬೇಕೆಂದೇ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಬಳಸಿದಾಗ, ಹೇ ನೀನೇನು ಮೆಂಟಲ್ಲಾ ಇಲ್ಲ ಪೆದ್ದಾನ, ನಾವಿಬ್ಬರು ಹೀಗೆ ಅತಿಯಾಗಿ ಹತ್ತಿರ ಬಂದು ದೇಹಕ್ಕೆ ದೇಹ ಟಚ್ ಆಗಿ ನೀನು ನಿನ್ನ ಕಂಟ್ರೋಲ್ ತಪ್ಪಿ ನಡೆಯಬಾರದ ತಪ್ಪು ನಡೆದರೆ ಏನು ಮಾಡೋದು, ಆಮೇಲೆ ಅದರಿಂದ ನಾನು ಪ್ರೆಗ್ನೆಂಟ್ ಆದರೆ ಎಂದವಳು ಕೊನೆಗೂ ಅವನು ಬಯಸಿದ ಮಾತನ್ನೇ ಹೇಳಿದಾಗ, ಅಷ್ಟೇನಾ, ಆದರೆ ಆಗ್ತೀಯ ಬಿಡು, ಅದಕ್ಕೇನು, ಇಬ್ಬರು ಸೇರಿ ಮಕ್ಕಳಿಗೆ ಚಂದದ ಹೆಸರಿಟ್ಟು ನಾಮಕರಣ ಮಾಡಿದರೆ ಆಯಿತು. ಅದೇನದು ನಾನು ನನ್ನ ಕಂಟ್ರೋಲ್ ತಪ್ತೀನಿ ಅಂತ ಹೇಳ್ತಾ ಇದೀಯಾ, ನೀನೇ ನಿನ್ನ ಕಂಟ್ರೋಲ್ ತಪ್ಪಿ ಬಿಡ್ತೀಯಾ ಅನ್ನೋ ಭಯ ಅನ್ನು ಸಾಕು. ಅದಕ್ಕೆ ಹೀಗೆ ನನ್ನಿಂದ ದೂರ ಹೋಗ್ತಾ ಇದೀಯಾ. ನನಗೆ ನನ್ನ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ, ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಎಂದು ರುಷ್ ಬೇಕೆಂದೇ ಅವಳನ್ನು ಕೆರಳಿಸಲು, ಮುಚ್ಚು ಸಾಕು, ನಿನಗಿಂತ ನನ್ನ ಮೇಲೆ ನನಗೆ ಹೆಚ್ಚು ಕಾನ್ಫಿಡೆನ್ಸ್ ಇದೆ, ಬೇಕಾದರೆ ನೋಡು ಎನ್ನುವ ಋತ್ವಿ ಹಠಕ್ಕೆ ಬಿದ್ದವಳ ಹಾಗೆ ಅವನ ಕೊರಳನ್ನು ಬಳಸಿ ಅವನ ಕಾಲುಗಳ ಮೇಲೆ ತನ್ನ ಕಾಲು ಹಾಕಿ ಮೊದಲಿಗಿಂತ ಹೆಚ್ಚು ಬಿಗಿಯಾಗಿ ಅವನನ್ನು ಅಪ್ಪಿ, ನಿನ್ನಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ಹಳೆ ಡೌ ಬಂದು ಬೈದರೆ ನಿನ್ನನ್ನೇ ಬೈಯೋದು, ಯಾವಾಗ ನಿನ್ನ 1 ಕೋಟಿ ವಜಾ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಎನ್ನುತ್ತಾ ಕಣ್ಮುಚ್ಚಿದರೆ, ಅವಳ ಆ ಬಿಗಿ ಹಿಡಿತವು ಇವನಿಗೆ ಹಿತವಾಗಿತ್ತು. ಅವಳು ನಿದ್ರೆ ಮಾಡುವವರೆಗೂ ಸುಮ್ಮನಿದ್ದವನು, ಪಿಶಾಚಿ, ಪುಟ್ಟ ಪಿಶಾಚಿ,
ಬಿಳಿ ಹೆಗ್ಣ ಎಂದು ಮೃದುವಾಗಿ ಅವಳನ್ನು ಕರೆದು ಅವಳು ಗಾಢ ನಿದ್ರೆಯಲ್ಲಿರುವುದನ್ನು ಖಚಿತಪಡಿಸಿಕೊಂಡು ಮೆಲ್ಲಗೆ ಅವಳ ನೆತ್ತಿಗೆ ಮುತ್ತಿಟ್ಟು ತಾನೇ ಅವಳನ್ನು ತನ್ನಿಂದ ಸ್ವಲ್ಪ ದೂರ ಸರಿಸಿ, ನೀನು ಹೇಳೋದು ನಿಜ ಕಣೆಯವಳೆ. ನೀನೇನೋ ಕಂಟ್ರೋಲ್ನಲ್ಲೇ ಇರ್ತೀಯ, ಆದರೆ ನನ್ನದೇ ದೊಡ್ಡ ಸಮಸ್ಯೆ. ನಿನ್ನನ್ನು ನೋಡಿದರೆ ಸುಮ್ಮನೆ ಇರೋಕೆ, ಅದರಲ್ಲೂ ನಿನ್ನಿಂದ ದೂರ ಇರುವುದಕ್ಕೆ ಮನಸ್ಸು ಒಪ್ಪಲ್ಲ ಎನ್ನುತ್ತಾ ಅವಳನ್ನು ಅಂಗಾತ ಮಲಗಿಸಿ ಕೆನ್ನೆಯ ಕೆಳಗೆ ಕೈಕೊಟ್ಟು ಅವಳನ್ನೇ ನೋಡುತ್ತಾ, ಥೋ ಹಾಳಾಗಿ ಬಿಟ್ಟೆ ನಾನು. ಮೊದಲೆಲ್ಲ ಹೀಗಿದ್ದ ಮಗನೇ ಅಲ್ಲ ನಾನು. ಎಷ್ಟು ಸ್ಟ್ರಿಕ್ಟ್ ಇದ್ದೆ ಗೊತ್ತಾ. ಈಗಲೂ ಬೇರೆಯವರೆದುರು ಹಾಗೇ ಇರ್ತೀನಿ, ಆದರೆ ನಿನ್ನೆದುರು ಮಾತ್ರ ಫುಲ್ ಉಲ್ಟಾ. ಯಾಕೆ ಹೀಗೆ ಹೇಳೆ ರೌಡಿರಂಗಿ. ಹೇಗೋ ಹಾಫ್ ಮೆಂಟಲ್ ಥರ ಇದ್ದ ನನ್ನನ್ನು ಫುಲ್ ಮೆಂಟಲ್ ಮಾಡಿ ನಿನ್ನ ಪಾಡಿಗೆ ನೀನು ಹೀಗೆ ಮಲಗಿದ್ದು ಸರಿನಾ? ಯಾವ ಹುಡುಗಿಯ ಕಡೆಗೂ ನೋಡ್ತಾ ಇರಲಿಲ್ಲ ನಾನು. ಆ ಸದ್ವಿನಿನೇ ನನ್ನ ಹಿಂದೆ ಮುಂದೆ ಅಲೆದು ಲವ್ ಮಾಡಿದ್ದು. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಇಷ್ಟೊತ್ತಿಗೆ ಗ್ಯಾರಂಟಿ ನೀನು ಹೇಳಿದ ಥರ ತಪ್ಪು ಮಾಡಲು ಅವಕಾಶ ಕೊಡ್ತಾಯಿದ್ರು. ನನ್ನಂಥ ಸ್ಟೈಲ್ ಐಕಾನ್, ಹ್ಯಾಂಡ್ಸಮ್ ಹಂಕ್ ಗಂಡ ಆದರೆ ಯಾವ ಹುಡುಗಿಯೂ ಬೇಡ ಅನ್ನಲ್ಲ. ಆದರೆ ನೀನು ಮಾತ್ರ ಉಲ್ಟಾ ಕಣೆ. ಆದರೂ ಒಂಥರ ಇಷ್ಟ ಆಗ್ತೀಯ ಎಂದು ಮತ್ತೆರಡು ನಿಮಿಷ ಅವಳನ್ನೇ ನೋಡಿ ಸೀರೆ ಮರೆಯಿಂದ ಕಾಣುತ್ತಿದ್ದ ಅವಳ ಬೆಳ್ಳನೆಯ ಬಳ್ಳಿ ನಡುವನ್ನು ಲಘುವಾಗಿ ಬಳಸಿ ನಿದ್ರೆ ಮಾಡುತ್ತಾನೆ. ಕುಡ್ಕಾ ಹೇ ಹಂದಿ, ಮೆಂಟಲ್ ಮಂಜ. ಓಹೋ, ಎಚ್ಚರ ಅಲ್ವ ನಿಂಗೆ? ರಾತ್ರಿ ಹೊಟ್ಟೆ ತುಂಬ ಹೆಂಡ ಕುಡ್ಕೊಂಡು ಲೇಟಾಗಿ ಬಂದು ಹೀಗೆ ಬಿದ್ದು ಬಿಟ್ಟರೆ ಮುಗೀತು ಅಲ್ವಾ? ಇನ್ನೇನೂ ಇಲ್ಲ. ಏನೋ ನೀನೇನು ದೊಡ್ಡ ರೌಡಿನಾ? ಎಲ್ಲರನ್ನು ಹೆದರಿಸಿಟ್ಟಿದ್ಯಾ? ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ಹೆದರುತ್ತಾರೆ ನಿಂಗೆ. ಕುಡುಕ್ ಬಡ್ಡೆದೆ ಹೆಂಗೆ ಮಲಗಿದೀಯಾ ನೋಡು. ಯಾರಾದರೂ ಹೊಸಬರು ನೋಡಿದರೆ, ಅಶ್ಶೋ ಅಮೂಲ್ ಬೇಬಿ ಇದು ಎಷ್ಟು ಸ್ಮಾರ್ಟ್ ಇದ್ದಾನೆ ಹುಡುಗ ಅನ್ಬೇಕು. ಆದರೆ ನೀನು ದೊಡ್ಡ ಕಾಡ್ ಕರಡಿ, ಎಣ್ಣೆ ಮಾಸ್ಟರ್ ಅಂತ ನಮಗೆ ತಾನೇ ಗೊತ್ತು. ಎಲ್ಲದಕ್ಕೂ 1 ಕೋಟಿ ಕೊಡು ಅಂತಾನೆ. ದುಡ್ಡೇನು ಗಿಡದಲ್ಲಿ ಬೆಳೆಯುತ್ತಾ ಎಂದು ಪಿಸಿ ನುಡಿಯಲೇ ದಬಾಯಿಸಿ ಮಲಗಿದ್ದ ಹುಡುಗನ ಕೆನ್ನೆಗೆ ತಿವಿದು ಇವಳ ಸ್ನಾನಕ್ಕೆ ಹೋದರೆ, ಸ್ವಲ್ಪ ದಿನ ಕಣೆ, ಆಮೇಲೆ ನೀನೇ ನನ್ನ ದಾರಿಗೆ ಬರ್ತೀಯ ಬಿಡು ಎಂದು ನಗುತ್ತಾನೆ ಋಷ್. ಸ್ನಾನ ಮುಗಿಸಿ ಆಚೆಗೆ ಬಂದವಳು ಅವನಿಗೆ ನೀಟಾಗಿ ಬೆಡ್ಶೀಟ್ ಹೊದೆಸಿ, ಆದರೂ ನೀನು ಒಳ್ಳೆಯವನೇ, ಅಕ್ಕನ ಸಮಸ್ಯೆಯನ್ನು ಸರಿ ಮಾಡಿದೆ ಅಲ್ವಾ ಅದಕ್ಕೆ ಎಂದು ಅವನ ಮುಂದಲೇ ಕೆದರಿ ಹೋಗುತ್ತಾಳೆ. ಅರ್ಧ ಗಂಟೆಯ ನಂತರ, ಲೇ ಇವಳೇ ಋತ್ವಿ, ಕಾಫಿ ತಗೊಂಡು ಬಾರೆ ಎನ್ನುವ ಸೈರನ್ ಬಂದಿತ್ತು. ತಾನೇ ಕೆಳಗಡೆ ಬಂದ್ರೇನು ಈ ಹಂದಿಗೆ ಎಂದು ಮನದಲ್ಲೇ ನುಡಿದು, ರೀ ಕೆಳಗೆ ಬರಲ್ವಾ ಎನ್ನುತ್ತಾಳೆ ಋತ್ವಿ. ಯಾವಳೆ ಅವಳು ಬೆಳಗ್ಗೆ ಬೆಳಗ್ಗೆ ನನಗೆ ಉಲ್ಟಾ ಹೇಳೋದು, ಬೇಗ ಬಾ ಎನ್ನುವ ಜೋರು ಬಂದಿತ್ತು ಅತ್ತಲಿಂದ. ಹೋಗು ಮಗಳೇ, ಅವನ ಹಠ ನಿನಗೂ ಗೊತ್ತು ಅಲ್ವಾ ಎನ್ನುವ ದಾಮಿನಿಯವರ ಮಾತಿಗೆ ದನಿ ಸೇರಿಸುವ ನಿವಿ, ಅಣ್ಣನಿಗೆ ಬೆಳಗ್ಗೆ ಬೆಳಗ್ಗೆ ತಮ್ಮ ಹೆಂಡತಿಯ ಮುದ್ದು ಮುಖವನ್ನು ನೋಡುವ ಆಸೆ ಎಂದು ಕಿಚಾಯಿಸಿದಾಗ ಪೆಚ್ಚು ಪೆಚ್ಚಾಗಿ ನಗುತ್ತಾ ಹೋಗುತ್ತಾಳೆ ಋತ್ವಿ. ಕಾಫಿ ಹಿಡಿದು ಬಂದವಳು ಬಾಯಿ ತೆರೆಯುವ ಮುನ್ನವೇ, ಬೇಗ ಬೇಗ ರೆಡಿಯಾಗು, ತಿಂಡಿ ತಿಂದು ಶಾಪಿಂಗ್ಗೆ ಹೋಗೋಣ. 11 ಗಂಟೆಗೆ ಫರ್ಹಾನ್ ಬರ್ತಾನೆ. ಅವನೇ ನಿವಿಯನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾನೆ ಎನ್ನುತ್ತಾನೆ ಋಷ್. ಆ ಮಾತಿಗೆ ಖುಷಿಯಿಂದ ಒಪ್ಪಿಗೆ ಕೊಟ್ಟು ಚಿಗರೆಯ ಹಾಗೆ ಓಡುವ ಹೆಣ್ಣನ್ನು ಕಂಡ ಋಷ್, ಬೇರೆಯವರ ಜೀವನ ಸರಿ ಮಾಡುವುದರಲ್ಲಿ ಎಷ್ಟು ಖುಷಿ ಅಲ್ವೇನೆ ನಿನಗೆ? ಅದೇ ನಿನ್ನ ಜೀವನದ ಬಗ್ಗೆ ಯೋಚನೆ ಇಲ್ವಾ ಎಂದರೆ, ನನ್ನ ಜೀವನದ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ಗಂಡ ಅಂತ ನೀನಿರೋದು ಇನ್ಯಾಕೆ? ನನ್ನ ಜೊತೆ ನೀನಿರೋವರೆಗೂ ನನಗೆ ಯಾವ ಯೋಚನೆಯೂ ಇಲ್ಲ ಎಂದು ತುಟಿಯನ್ನು ಆಚೆ ಈಚೆ ತಿರುಗಿಸಿ ಹೋಗುತ್ತಾಳೆ ಋತ್ವಿ. ತಿಂಡಿಯ ನಂತರ ಅರ್ಧ ಗಂಟೆಯಲ್ಲಿ ಬರುವುದಾಗಿ ಹೇಳಿ ಋಷ್ ಮತ್ತು ಋತ್ವಿ ಶಾಪಿಂಗ್ಗೆ ಬರ್ತಾರೆ. ನಿವಿ ಮತ್ತು ಫರ್ಹಾನ್ಗೆ ಹೊಸ ಬಟ್ಟೆ ತೆಗೆದು ನಿವಿಗೆ ಒಂದಷ್ಟು ಒಡವೆಗಳನ್ನು ಸಹ ತೆಗೆಯುವ ಋಷ್ ಇದೆಲ್ಲವನ್ನು ಅವಳಿಗೆ ಕೊಟ್ಟು, ಯಾವುದೇ ಕಷ್ಟ ಬಂದರೂ ಹೆದರಬೇಡ, ನಾವು ನಿನ್ನ ಜೊತೆ ಇದ್ದೀವಿ ಅಂತ ಹೇಳಬೇಕು ಕಣೆ ಇವಳೆ. ನನ್ನ ಪ್ರಕಾರ ಫರ್ಹಾನ್ ತನ್ನ ತಾಯಿಗೆ ಬುದ್ಧಿ ಹೇಳಿರ್ತಾನೆ, ಆದರೂ ಆಂಟಿ ನಿವಿಯ ಹತ್ರ ಏನೂ ಇಲ್ಲ ಅನ್ನಬಾರ್ದು ಅಲ್ವಾ ಎಂದಾಗ ಅವನ ಮಾತಿಗೆ ತಲೆದೂಗಿದ ಋತ್ವಿ ಅವನು ಅವಳಿಗೆ ಬಟ್ಟೆ ತೆಗೆದುಕೋ, ಒಡವೆ ತೆಗೆದುಕೋ ಎಂದರೂ ಒಪ್ಪಲಿಲ್ಲ. ಆಗಲೇ ಅವನಿಗೂ ನೆನಪಿಗೆ ಬಂದಿದ್ದು ತಾನು ಕೊಟ್ಟ ಓಲೆಯನ್ನು ಸಹ ಅವಳು ಎಂದೋ ವಾಪಸ್ ಕೊಟ್ಟಿದ್ದಾಳೆ ಎನ್ನುವ ವಿಷಯ. ಶಾಪಿಂಗ್ ಬ್ಯಾಗ್ ಹಿಡಿದ ಅವನೇನೋ ಎಸ್ಕಲೇಟರ್ ಮೇಲೆ ಬಹಳ ಸುಲಭವಾಗಿ ಹೋದರೆ ಋತ್ವಿ ಮುಂದೆ ಹೆಜ್ಜೆ ಇಡೋದು ಮತ್ತೆ ಹಿಂದೆ ಹೋಗೋದು ಮಾಡಿ ಅಲ್ಲಿಯೇ ನಿಲ್ಲುತ್ತಾಳೆ. ಮರಳಿ ಅವಳ ಬಳಿಗೆ ಬಂದ ಋಷ್, ಫಸ್ಟ್ ಟೈಮಾ? ಇದರಲ್ಲಿ ಓಡಾಡಿ ಅಭ್ಯಾಸ ಇಲ್ವಾ? ಹೆದರಬೇಡ ಬಾ, ನಾನು ಕರ್ಕೊಂಡು ಹೋಗ್ತೀನಿ ಎಂದು ಅವಳ ಕೈ ಹಿಡಿದರೂ ತಾನು ಹೆಜ್ಜೆ ಇಟ್ಟ ಕೂಡಲೇ ಎಸ್ಕಲೇಟರ್ ಮುಂದೆ ಚಲಿಸಿದಾಗ ಬೆದರಿದ ಋತ್ವಿ ತನ್ನ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಂಡು, ನಾನು ಆ ಕಡೆಯಿಂದ ಬರ್ತೀನಿ, ನನಗೆ ಇದರಲ್ಲಿ ಹೆಜ್ಜೆ ಇಡೋಕೆ ಭಯ ಆಗುತ್ತೆ, ಲಾಸ್ಟಲ್ಲಿ ಮುಗ್ಗರಿಸಿ ಬಿದ್ದರೆ ಎಲ್ಲರೂ ನಗ್ತಾರೆ ಅಷ್ಟೇ ಎಂದರೆ, ಈ ಬ್ಯಾಗ್ ಹಿಡ್ಕೋ ಎನ್ನುತ್ತಾ ಅವಳ ಕೈಗೆ ಬ್ಯಾಗ್ ಕೊಟ್ಟು ಅವಳಿಗೆ ಮತ್ತೊಂದು ಮಾತಿಗೂ ಅವಕಾಶ ನೀಡದ ಋಷ್
ತನ್ನ ಹೆಂಡತಿಯನ್ನು ತನ್ನ ತೋಳಿಗೆ ತೆಗೆದುಕೊಂಡು ನೇರವಾಗಿ ಎಸ್ಕಲೇಟರ್ ಮೇಲೆ ನಿಂತಿದ್ದ. ಸುತ್ತಲಿನ ಜನರೆಲ್ಲ ಅವರನ್ನೇ ನೋಡುವಾಗ ಇವಳು ಕೂಡ ಕಣ್ಣರಳಿಸಿ ಅವನನ್ನೇ ನೋಡಲು, ಏನೇ ಮೊಟ್ಟೆ ಕಣ್ಣವಳೆ, ನನ್ನನ್ನೇ ತಿನ್ನೋ ಹಾಗೆ ನೋಡ್ತೀಯಾ, ದೃಷ್ಟಿಯಾಗುತ್ತೆ ಅಷ್ಟೇ ಎಂದವನು ಹುಬ್ಬು ಹಾರಿಸಿ ಕೆಣಕಿದರೆ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಎಂದು ಮೆಲ್ಲಗೆ ಹೇಳುತ್ತಾಳೆ ಋತ್ವಿ. ನೋಡಲಿ ಬಿಡು, ನಾವೇನು ಅವ್ರ ಮನೆ ಊಟಕ್ಕೆ ಹೋಗಬೇಕಾ ಅಥವಾ ಅವರನ್ನು ನಮ್ಮ ಮನೆ ಊಟಕ್ಕೆ ಕರಿಬೇಕಾ? ಊರವರ ಬಗ್ಗೆ ಯೋಚಿಸುವುದನ್ನು ಬಿಡು. ನಿನ್ನ ಕೊರಳಲ್ಲಿರುವ ತಾಳಿ, ಈ ಕಾಲುಂಗ್ರ, ಸಿಂಧೂರ ಎಲ್ಲವೂ ನಮಗೆ ಲೈಸೆನ್ಸ್ ಕಣೆ ಎನ್ನುತ್ತಾನೆ ಋಷ್. ಅವಳು ಅಷ್ಟಾದರೂ ಅವನನ್ನೇ ನೋಡುವಾಗ, ಯಾವಾಗಲೂ ಚೂಡಿದಾರ್ ಹಾಕ್ತೀಯಲ್ಲ, ಇಲ್ಲಿರುವ ಹುಡುಗಿಯರನ್ನು ನೋಡು, ಎಲ್ಲ ಹೇಗೆ ಮಾಡ್ರನ್ ಆಗಿದ್ದಾರೆ, ನಿಂಗೂ ಜೀನ್ಸ್ ಹಾಕಬೇಕು ಅನ್ನೋ ಆಸೆ ಇಲ್ವಾ ಎನ್ನುವ ಋಷ್ಗೆ, ಇದೆಲ್ಲ ನಾನು ಮಾಡದೇ ಇರುವ ಸ್ಟೈಲ್ ಅಲ್ಲ ಬಿಡು, ಎಷ್ಟು ಫ್ಯಾಷನ್ ಶೋ, ರ್ಯಾಂಪ್ ವಾಕ್ ಮಾಡಿದ್ದೀನಿ ಗೊತ್ತಾ, ಇನ್ನು ನನ್ನನ್ನು ಜೀನ್ಸ್ ಶರ್ಟ್ನಲ್ಲಿ ನೋಡಿ ನೀನು ಕಳೆದು ಹೋದರೆ ಕಷ್ಟ ಎಂದು ಹುಬ್ಬೇರಿಸಿ ನಗುತ್ತಾಳೆ ಋತ್ವಿ. ಮಾಲ್ನಿಂದ ಆಚೆಗೆ ಬರುವಾಗ ಮೂತಿ ಉಬ್ಬಿಸಿದ ಋತ್ವಿ, ಇಷ್ಟೇನಾ, ಇನ್ನೇನು ಇಲ್ವಾ ಎಂದರೆ, ಹ್ಞೂ ಇಷ್ಟೇ ಎಂದವನು ಅವಳ ಉಬ್ಬಿದ ಮುಖ ನೋಡಿ, ಏನಾಯಿತು ನಿಂಗೆ, ಯಾಕೆ ಹೀಗೆ ಇದೆಯಾ, ಏನಾದರೂ ಬೇಕಾ ಎಂದಾಗ, ಮತ್ತೆ ಬೇಡವಾ, ಹೊರಗಡೆ ಕರ್ಕೊಂಡು ಬಂದು ಅಟ್ಲೀಸ್ಟ್ ಒಂದು ಐಸ್ ಕ್ರೀಮ್ ಕೂಡ ಕೊಡಿಸಿಲ್ಲ, ಕಂಜೂಸ್ ನೀನು ಎಂದು ದೂರ ಹೇಳುತ್ತಾಳೆ ಋತ್ವಿ. ತೆಗೆದು ಗುದ್ದಿದಂದರೆ ಮುಖ ಕಲಸೋದ ಗುಲಾಬ್ ಜಾಮೂನ್ ಆಗಬೇಕು. ಪಿಜ್ಜಾ ಬೇಕಾ, ಬರ್ಗರ್ ಬೇಕಾ, ತಿಂಡಿ ತಿನ್ನೇ ಇವಳೆ, ಜ್ಯೂಸ್ ಕುಡಿ ಅಂತೆಲ್ಲ ಹೇಳಿದರೆ ಬೇಡ ಬೇಡ ಅಂತ ಕುಣ್ಕೊಂಡು ಬಂದವಳು ಇವಳೇ, ಬಟ್ಟೆ ಒಡವೆ ಕೂಡ ಬೇಡ ಅಂದೆ, ಈಗ ನೋಡಿದರೆ ನನ್ನನ್ನೇ ಕಂಜೂಸ್ ಅಂತೀಯಾ ಎಂದು ಋಷ್ ಜೋರು ಮಾಡಿದಾಗ, ಅದೆಲ್ಲ ಕೇಳಿದ ನೀನು ಐಸ್ ಕ್ರೀಮ್ ಕೇಳಿಲ್ವಲ್ಲ ಎಂದವಳು ಇನ್ನೂ ಮೂತಿ ಉಬ್ಬಿಸಿಯೇ ನಿಂತರೆ, ನೀನು ಐಸ್ ಕ್ರೀಮ್ ಪಿಶಾಚಿ ಅಂತ ನನಗೇನು ಗೊತ್ತು, ಬಾ ಐಸ್ ಕ್ರೀಮ್ ಕೊಡಿಸುತ್ತೀನಿ, ಎಷ್ಟು ಬೇಕೋ ಅಷ್ಟು ತಿನ್ನು ಎನ್ನುವ ಋಷ್ನ ಮಾತಿಗೆ, ಇಲ್ಲೇ ಇರ್ತೀನಿ ಹೋಗಿ ತಗೊಂಡು ಬಾ ಎನ್ನುವ ಆರ್ಡರ್ ಇವಳದ್ದು. ಇವನು, ನನಗೆ ಆರ್ಡರ್ ಮಾಡ್ತೀಯಾ ಎಂದರೆ, ರಾತ್ರಿ ನೀನು ಆರ್ಡರ್ ಮಾಡಿಲ್ವಾ ಎನ್ನುವ ಕೌಂಟರ್ ಅವಳದ್ದು. ಅವನು, ಇಲ್ಲೇ ನಿಲ್ಲು ಪಿಶಾಚಿ, ಹೋಗಿ ತರ್ತೀನಿ ಎಂದು ಗದರಿದರೆ, ಬೇಗ ಬಾ, ಮತ್ತೆ ಹೆಂಡ ಹುಡುಕಿಕೊಂಡು ಹೋಗಬೇಡ ಎನ್ನುವ ಟಾಂಗ್ ಇವಳದ್ದು. ತಗೋ ನುಂಗು ಎಂದವನಿಂದ ದೊಡ್ಡ ಕೋನ್ ಐಸ್ ಕ್ರೀಮ್ ಪಡೆದು, ಒಂದೇ ಇದೆ ನಿಂಗೆ ಬೇಡವಾ ಎನ್ನುತ್ತಾ ತಿನ್ನುತ್ತಲೇ ಕಾರೇರುತ್ತಾಳೆ ಋತ್ವಿ. ಕಾರ ನೋಡಿಸುತ್ತಿದ್ದ ಋಷ್ಗೆ ಆಗ ಬೇಡ ಅನಿಸಿದ್ದ ಐಸ್ ಕ್ರೀಮ್ ಈಗ ಇವಳು ತಿನ್ನುವುದನ್ನು ನೋಡಿ ಬೇಕೆನಿಸಿತ್ತು. ಒಬ್ಬಳೆ ತಿಂತಾ ಇದೆಯಲ್ಲ, ಬಾಯಿ ಮಾತಿಗೂ ಬೇಕಾ ಅನ್ನಲ್ಲ ಅಲ್ವಾ ನೀನು ಎಂದವನಿಗೆ, ಬೇಕಾದರೆ ನೀನೇ ತಗೋತಿದ್ದೆ ಅಲ್ವಾ, ಆದರೂ ನಿನ್ನ ಸಮಾಧಾನಕ್ಕೆ ಕೇಳ್ತೀನಿ, ಬೇಕಾ ಎಂದವಳು ಸುಮ್ಮನೆ ಅವನತ್ತ ಐಸ್ ಕ್ರೀಮ್ ಚಾಚಿದ ಕೂಡಲೇ ಐಸ್ ಕ್ರೀಮ್ ತಿಂದು ಥ್ಯಾಂಕ್ಸ್ ಹೇಳುತ್ತಾನೆ ಋಷ್. ಒಡನೆಯೇ ಅವಳು ಪೆಚ್ಚು ಮೋರೆ ಹಾಕಿ ಅವನತ್ತ ನೋಡಿದರೆ ಇವನಿಗೋ ಜೋರು ನಗು. ಅಳ್ಬೇಡ ಬಿಡ ಇವಳೆ, ಏನೋ ಆಸೆ ಆಯಿತು ಅಂತ ತಿಂದೆ ಅಷ್ಟೇ, ಬೇಕಾದರೆ 100 ಐಸ್ ಕ್ರೀಮ್ ಕೊಡಿಸ್ತೀನಿ ಎನ್ನುತ್ತಾನೆ ನಗುತ್ತಲೇ. ಸರಿ ಕೊಡಿಸು, ತಿಂತೀನಿ ಎಂದವಳು ಉಳಿದ ಐಸ್ ಕ್ರೀಮ್ ಖಾಲಿ ಮಾಡುವಾಗ, ಓಹೋ, ಈ ಪಿಶಾಚಿಗೆ ಐಸ್ ಕ್ರೀಮ್ ಹೆಚ್ಚು ಇಷ್ಟ ಏನೋ, ಇನ್ಮೇಲೆ ಡೈಲಿ ನೈಟ್ ತಗೊಂಡು ಬರಬೇಕು ಎಂದುಕೊಳ್ಳುತ್ತಾನೆ ಋಷ್. ಅವರಿಬ್ಬರು ಮನೆಗೆ ಹೋಗುವ ಹೊತ್ತಿಗೆ ಫರ್ಹಾನ್ ಕೂಡ ಬರ್ತಾನೆ. ಮನೆಯ ಹಾಲ್ನಲ್ಲಿ ಎಲ್ಲರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದ ನಿವಿ ಅವನನ್ನು ಕಂಡೊಡನೆ ಮುಖವನ್ನು ಪಕ್ಕಕ್ಕೆ ಹಾಕಿದಾಗ ಋಷ್ನ ಸನ್ನೆಯ ಮೇರೆಗೆ ಅಡುಗೆ ಮನೆಗೆ ಹೋದ ಋತ್ವಿ, ಅತ್ತಿಗೆ, ನಾನು ಎಲ್ಲರಿಗೂ ಜ್ಯೂಸ್ ಕೊಡ್ತೀನಿ, ನೀನು ತಿಂಡಿ ಕೊಡು ಎನ್ನುತ್ತಾಳೆ. ಫರ್ಹಾನ್ ಆಗಾಗ ನಿವಿಯನ್ನೇ ನೋಡಿದರೂ ಅವಳು ಮಾತ್ರ ಅವನ ಕಡೆ ನೋಡಲೇ ಇಲ್ಲ. ಅವನಿಗೆ ತಿಂಡಿ ಕೊಡುವಾಗ ಕೂಡ ಅವಳದು ಅದೇ ನಿರ್ಭಾವುಕ ಮುಖ. ತಲೆ ಕೆರೆದುಕೊಂಡ ಋಷ್, ಲೇ ಇವಳೇ, ನಾವು ಗಾರ್ಡನ್ಗೆ ಹೋಗ್ತೀವಿ ಕಣೆ, ಮೊನ್ನೆ ಹೊಸ ಗೋರಂಟಿ ಗಿಡ ಬಂತಲ್ಲ, ಅದನ್ನು ಫರ್ಹಾನ್ಗೆ ತೋರಿಸಬೇಕು ಎಂದಾಗ, ನಾನು ಅತ್ತಿಗೆಗೆ ತೋರಿಸಬೇಕು, ನಾವು ಬರ್ತೀವಿ ಎಂದು ಅವರ ಜೊತೆಯೇ ನಿವಿಯನ್ನು ಕರೆದುಕೊಂಡು ಹೋಗುವ ಋತ್ವಿ ಮುಂದೆ ಹೆಜ್ಜೆ ಇಡುತ್ತಿದ್ದ ಋಷ್ನ ಕೈ ಹಿಡಿದರೆ ಫರ್ಹಾನ್ ಮತ್ತು ನಿವಿ ಹಿಂದೆ ಉಳಿಯುತ್ತಾರೆ. ಲೇ ಇವಳೇ, ಇವೇನೇ ಹೀಗೆ ಮೂಗರ ಥರ ಸುಮ್ಮನೆ ಇದ್ದಾವೆ, ಏನೂ ಮಾತಾಡ್ತಾ ಇಲ್ಲ ಎಂದ ಋಷ್ಗೆ, ಅಣ್ಣನಿಗೆ ಹೇಗೆ ಮಾತಾಡಬೇಕು ಅಂತ ನೀನೇ ಹೇಳ್ಕೊಡ್ಬೇಕು ತಾನೇ ಎನ್ನುತ್ತಾಳೆ ಋತ್ವಿ. ನಿನ್ನಣ್ಣ ಇನ್ನೂ ಬೆರಳು ಚಿಪ್ಪುವ ಮಗು ಕಣೆ, ಅದಕ್ಕೆ ಸಂಸಾರ ಮಾಡುವುದನ್ನು ಕೂಡ ನಾನೇ ಹೇಳಿಕೊಡ್ತೀನಿರು. ನಾನೇನು ಲವ್ ಗುರುನ, ಇವರ ಸಮಸ್ಯೆಯನ್ನು ಸಾಲ್ವ್ ಮಾಡಿದ್ದು ಅಲ್ಲದೆ ಅವನ ಹೆಂಡತಿಯನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ ಬೇರೆ ಹೇಳಿಕೊಡ್ಬೇಕಾ ಎಂದು ಗದರುತ್ತಾನೆ ಋಷ್. ಆಗ, ಹೋ, ಸುಮ್ಮನೆ ನಂಗೆ ಯಾಕೆ ಬೈದೆ, ಒಬ್ಬನೇ ಇರು, ನಾನು ಹೋಗ್ತೀನಿ ಎಂದವಳ ಕೈ ಹಿಡಿದವನು, ನಾನೆಲ್ಲೇ ಬೈದೆ, ಮಾತಾಡಿದ್ದು ತಾನೇ, ಇತ್ತೀಚೆಗೆ ಹೆಚ್ಚಿಕೊಂಡು ಬಿಟ್ಟೆ ನೀನು ಎಂದರೆ, ಎಲ್ಲ ಈ ಕುಡುಕನ ಸಹವಾಸ ಎನ್ನುತ್ತಾಳೆ ಋತ್ವಿ. ಬಳಿಕ, ಮಗ,
ನೀನು ನಿನ್ನ ಹೆಂಡತಿ ಗಾರ್ಡನ್ ನೋಡಿ, ನಾನು ನನ್ನ ಹೆಂಡತಿ ಅಲ್ಲಿ ಕೂರ್ತೀವಿ ಎಂದು ರುಷ್ ಮತ್ತು ಋತ್ವಿ ಅವರಿಬ್ಬರಿಗೆ ಏಕಾಂತ ಕಲ್ಪಿಸಿ ಅತ್ತ ಹೋಗಲು ನೀವಿ ಕೂಡ ಅವರ ಹಿಂದೆಯೇ ಹೋಗಲು ನೋಡಿದಾಗ ತಕ್ಷಣ ಅವಳ ಕೈ ಹಿಡಿಯುತ್ತಾನೆ ಫರ್ಹಾನ್. ಅವಳು ಅವನಿಂದ ಕೈ ಬಿಡಿಸಿಕೊಳ್ಳಲು ನೋಡುವಾಗ ತನ್ನ ಗಂಟಲು ಸರಿಪಡಿಸಿಕೊಳ್ಳುವ ಫರ್ಹಾನ್, ನಿವೇದಿತಾ, ನಾನು ನಿನ್ನ ಜೊತೆ ಪರ್ಸ್ನಲ್ ಆಗಿ ಮಾತನಾಡಬೇಕು ಎನ್ನುತ್ತಾನೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.